ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಸನಾತನ ಧರ್ಮವನ್ನ ಇರಾಡಿಕೇಟ್ ಮಾಡಬೇಕು, ಹಿಂಗಿದೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಒಬ್ಬ ರಾಜಕಾರಣಿ ದೇಶಾದ್ಯಂತ ಬಹಳಷ್ಟು ಕುಖ್ಯಾತಿಯನ್ನ ಪಡ್ಕೊಂಡಿದ್ರು. ಮತ್ತೆ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಆ ವ್ಯಕ್ತಿ ಏನನ್ನ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದನ್ನ, ಜೊತೆಗೆ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಮಾಡಿರುವಂತಹ ಒಂದು ಭಾಷಣ, ಅದು ಯಾವ ರೀತಿ ಟ್ರೋಲ್ ಆಗ್ತಾ ಇದೆ, ಅದು ಎಲ್ಲದನ್ನ ಇವತ್ತಿನ ನ್ಯೂಸ್ ಸೆನ್ಸ್ ಎಪಿಸೋಡ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಲ್ಲಕ್ಕಿಂತ ಮುಂಚೆ ನೀವಿನ್ನೂ ಕೂಡ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ, ನಮ್ಮ ದೇಶದ ಮಹಾಮಾನವ ಒಬ್ಬ ನಿಮ್ಗೆ ಏನು ಹೇಳಕ್ಕಿದ್ದಾರೆ, ದಯವಿಟ್ಟು ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. ಇವ್ರು ಹೇಳಿದ್ದನ್ನ ನೀವು ಇನ್ನೂ ಮಾಡಿಲ್ಲ ಅಂತಂದ್ರೆ ನೀವ್ ಯಾರು ಅನ್ನೋದನ್ನ ಅದೇ ಪಕ್ಷದ ಇನ್ನೊಬ್ಬ ವ್ಯಕ್ತಿ ಹೇಳೋಕಿದ್ದಾರೆ, ಅದನ್ನು ಕೇಳಿಸ್ಕೊಳ್ಳಿ. And if you are with Modi, you are with India. If you are not with Modi, you are anti-India. That's it. ಎನಿವೇಸ್, ಇವರಿಬ್ಬರ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ತಾ, ನೋಡಿ, ಒಬ್ಬ ವ್ಯಕ್ತಿ ಸನಾತನ ಧರ್ಮ ಅಂತಂದ್ರೆ ಏನು, ಅದರ ಹಿನ್ನೆಲೆ ಏನು, ಹಿಸ್ಟ್ರಿ ಏನು, ಏನೆಲ್ಲ ಬದಲಾವಣೆ ಆಗಿದೆ, ಆ ಬದಲಾವಣೆಯಲ್ಲಿ ಎಷ್ಟು ಸಾಮಾಜಿಕ ಪಿಡುಗುಗಳನ್ನ ಆಲ್ರೆಡಿ ಅದೇ ಧರ್ಮಕ್ಕೆ ಸೇರಿರುವಂತಹ ವ್ಯಕ್ತಿಗಳು ಎಷ್ಟೇ ವಿರೋಧ ಇದ್ರೂ ತೆಗೆದು ಹಾಕಿದ್ದಾರೆ, ಇವಾಗ ಏನ್ ಇದೆ ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ, ಅದರಲ್ಲಿ ಇನ್ನೊಂದು ಸ್ವಲ್ಪ ಏನ್ ಬೆಟರ್ ಮಾಡಬಹುದು ಅನ್ನೋದನ್ನ, ಒಂದು ವಿಶ್ವಾಸವನ್ನ ತೆಗೆದುಕೊಂಡು ಜನರನ್ನ ಉದ್ದೇಶಿಸಿ ಮಾತನಾಡುವಂತದ್ದು ಬೇರೆ. ಆದ್ರೆ ಒಂದು ಪಕ್ಷದ ವಕ್ತಾರನಾಗಿ, ಆ ಪಕ್ಷದ ಪ್ರತಿನಿಧಿಯಾಗಿ ಇದ್ದುಕೊಂಡು ಯಾವ ಒಂದು ಉದ್ದೇಶದಿಂದ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ, ಅಥವಾ ಅಂತಹ ವಿಚಾರಗಳು ಕಾಂಟ್ರವರ್ಸಿ ಆದ್ರೆ ಯಾವುದು ಹೈಲೈಟ್ ಆಗುತ್ತೆ ಅನ್ನುವಂತಹ ಒಂದು ಹುನ್ನಾರವನ್ನ ಇಟ್ಕೊಂಡು ಮಾತಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಉದಯನಿಧಿ ಸ್ಟಾಲಿನ್ ಸದ್ಯ ಅಪೋಸಿಷನ್ ಪಾರ್ಟಿಯ ಲೀಡರ್ ಆಗಿ ಪ್ರಮಾಣ ವಚನವನ್ನ ಅಸೆಂಬ್ಲಿಯಲ್ಲಿ, ತಮಿಳುನಾಡಿನ ಅಸೆಂಬ್ಲಿಯಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾಗ ಈ ವ್ಯಕ್ತಿ ಯಾವ ರೀತಿ ಮಾತನ್ನ ಶುರು ಮಾಡಿದ್ರು, ವಿರೋಧ ಪಕ್ಷದ ನಾಯಕನಾಗಿ ನಾವು ನಟ ವಿಜಯ್ ಅವರಿಗೆ ಎಲ್ಲಾ ರೀತಿ ಆಗಿರುವಂತಹ ಸಪೋರ್ಟ್ ಅನ್ನ ಕೊಡ್ತೀವಿ, ಒಂದು ಒಳ್ಳೆ ಸರ್ಕಾರವನ್ನ ಕೊಡೋಣ, ಜನರ ಸಲುವಾಗಿ, ನಾವು ಅಭಿವೃದ್ಧಿಯ ಸಲುವಾಗಿ, ನೀವು ರೂಲಿಂಗ್ ಪಾರ್ಟಿಯಲ್ಲಿ ನಾವು ಅಪೋಸಿಷನ್ ನಲ್ಲಿದ್ದು ನಿಮಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಎಚ್ಚರಿಕೆ ಕರೆಗಂಟೆ ಅನ್ನೋ ತರದಲ್ಲಿ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಇದೆಯಲ್ಲ, ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಆದ್ರೆ ಯಾವ ರೀತಿ ಎಂಡ್ ಮಾಡಿದ್ರು, ಅದರಿಂದ ಏನ್ ರೆಪಕಷನ್, ಏನು ಕಾಂಟ್ರವರ್ಸಿ ಕ್ರಿಯೇಟ್ ಆಯ್ತು ಅಥವಾ ಮರುಹುಟ್ಟು ಅನ್ನೋದು ಆಯ್ತು, ಅದನ್ನ ಯಾಕೆ ಮಾಡಿದ್ರು, ಇದು ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಜನ ಸನಾತನ ಧರ್ಮವನ್ನ ಇರಾಡಿಕೇಟ್ ಮಾಡುವ ಮಾತನ್ನ ಈ ಉದಯನಿಧಿ ಸ್ಟಾಲಿನ್ ಮತ್ತೆ ಆಡಿದ್ದಾರೆ. ಅದಕ್ಕೆ ಈ ಯಾರು ಜೋಸೆಫ್ ವಿಜಯ್ ಯಾವುದೇ ಮಾತನ್ನ ತಿರುಗುತ್ತರವನ್ನ ಕೊಡದೆ ಅನ್ನೋ ತರದಲ್ಲಿ ತಲೆ ಆಡಿಸ್ಕೊಂಡಿದ್ರು ಅನ್ನೋ ತರದಲ್ಲಿ ನಿಮ್ಮ ಒಳಗಡೆ ಇರುವಂತಹ ರಕ್ತವನ್ನ ಕುದಿಸುವ ಕೆಲಸ ಮಾಡ್ತಾ ಇದ್ದಾರೆ. ಬಿ ಅವೇರ್ ಆಫ್ ದೆಮ್, ವೆರಿ ಕೇರ್ಫುಲಿ ವಾಚ್ ದೆಮ್. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಉದಯನಿಧಿ ಸ್ಟಾಲಿನ್ ಅನ್ನುವಂತಹ ಒಬ್ಬ ಹುಲುಮಾನವ ಒಂದು ಹೇಳಿಕೆಯನ್ನ ಕೊಟ್ಟ ತಕ್ಷಣ ಶತಶತಮಾನಗಳಿಂದ ಅದೆಷ್ಟೋ ಜನ ಇಂಟೆನ್ಷನಲಿ ಈ ಸನಾತನ ಧರ್ಮಕ್ಕೆ, ಹಿಂದುತ್ವಕ್ಕೆ ಕೊಡಲಿ ಪೆಟ್ಟನ್ನ ಕೊಟ್ಟು ಇದನ್ನ ಸರ್ವನಾಶ ಮಾಡ್ಬೇಕು ಅಂತ ನೋಡಿದ್ರೂ ಸಹ, ಈ ಧರ್ಮ ಅನ್ನುವಂಥದ್ದು ಸೆಲ್ಫ್ ಸಸ್ಟೈನ್ಡ್ ಅಂತಂದ್ರೆ, ಸನಾತನ ಧರ್ಮ ಅನ್ನೋದಕ್ಕೆ ಅರ್ಥ ಏನು ಅನ್ನೋದು ಎಟರ್ನಲ್. ಮನುಷ್ಯ ಎಲ್ಲಿವರೆಗೆ ಮಾನವೀಯ ಮೌಲ್ಯವನ್ನ ಇಟ್ಕೊಂಡು ಬದುಕಿರ್ತಾನೋ ಅಲ್ಲಿವರೆಗೂ ಈ ಧರ್ಮ ಯಾರ ಕೈಯಿಂದನೂ ಏನು ಮಾಡೋಕೆ ಸಾಧ್ಯ ಇಲ್ಲ. ಆದ್ರೆ ಈ ವ್ಯಕ್ತಿ 2023ರಲ್ಲೂ ಹಿಂಗಿದ್ದೆ ಮಾತಾಡಿ, ಮೊನ್ನೆನೂ ಹಿಂಗಿದ್ದೆ ಮಾತಾಡ್ತಾರೆ ಅಂತಂದ್ರೆ, ವಾಟ್ ಈಸ್ ದ ರೀಸನ್ ಅನ್ನೋದು ನಮ್ಮ ಪ್ರಶ್ನೆ ಆಗಬೇಕು. ನೋಡಿ, ನಮ್ಮ ದೇಶದ ರಾಜಕಾರಣದಲ್ಲಿ ಯಾವಾಗ ಬಿಜೆಪಿ ಅಧಿಕಾರವನ್ನ ಹಿಡಿಯುವಂತಹ ಸಂದರ್ಭ ಬಂದಿತ್ತಲ್ವಾ, ಅಧಿಕಾರ ಹಿಡಿಯೋದು ಬಿಜೆಪಿ ಹುಟ್ಟದಾಗಿನ್ ಮಾತಾಡ್ತಾ ಇಲ್ಲ ನಾನು, ಆವಾಗಿಂದನು ಹಿಂದುತ್ವವನ್ನ, ನ್ಯಾಷನಲಿಸಮ್ ಅನ್ನ ಒಂದು ಟೂಲ್ ಮಾಡ್ಕೊಂಡಿದ್ದಾರೆ. ಹಾಗೆ ಬಿಜೆಪಿ ಅಂತಂದ್ರೆ ದೇಶ, ಬಿಜೆಪಿ ಅಂತಂದ್ರೆ ಮಾತ್ರ ಹಿಂದೂ ಅನ್ನುವಂತಹ ಒಂದು ಪ್ರೊಪಗ್ಯಾಂಡ ಅನ್ನುವಂಥದ್ದು ಈಗ ಬರ್ಸ್ಟ್ ಆಗುವ ಸಿಚುವೇಶನ್ ಬಂದರೂ ಸಹ, ಬಿಜೆಪಿಯ IT ಸೆಲ್ ಅನ್ನು ಸೇರಿದ ಹಾಗೆ ಕೆಲವೊಂದಷ್ಟು ಜನ ಅವರ ಪರವಾಗಿ ಚಮಚಾಗಿರಿ ಮಾಡೋರು ಇರ್ತಾರಲ್ವಾ, ಅವರೆಲ್ಲರೂ ಹಿಂದುತ್ವ ಅಂತಂದ್ರೆ ಅಥವಾ ಭಾರತೀಯತೆ ಅಂತಂದ್ರೆ ಏನೋ ಒಡೆದೋಗ್ಬಿಡುತ್ತೆ, ಕೈಯಲ್ಲಿರೋ ಗಾಜಿನ ಗೊಂಬೆ ಅದು ಒಂಚೂರು ಆ ಕಡೆ ಈ ಕಡೆ ನೋಡಿದ್ವಿ ಅಂದ್ರೆ ಬಿದ್ದು ಒಡೆದೋಗುತ್ತೆ ಅನ್ನೋ ತರದಲ್ಲಿ ನಿಮ್ಮ ಇಮೋಷನ್ಸ್ ಅನ್ನ ಟ್ರಿಗರ್ ಮಾಡ್ತಾ ಇರುವಂತಹ ಉದ್ದೇಶ ಏನಿರಬಹುದು. ನಾನು ಯಾವುದೇ ಹಂತದಲ್ಲೂ ಈ ಉದಯನಿಧಿ ಸ್ಟಾಲಿನ್ ಏನ್ ಮಾತಾಡ್ತಾನಲ್ಲ ಅದನ್ನ ಯಾವತ್ತೂ ಕೂಡ ವ್ಯಾಲಿಡೇಟ್ ಮಾಡೋದಿಲ್ಲ. ಯಾಕೆಂತಂದ್ರೆ ಆ ವ್ಯಕ್ತಿಯನ್ನ ನಾನು ಸೀರಿಯಸ್ ಆಗಿ ಕನ್ಸಿಡರೇ ಮಾಡೋದಿಲ್ಲ. ಈ ವ್ಯಕ್ತಿ ಯಾರು, ಏನು, ಎತ್ತ ಅನ್ನೋದು ನಮ್ಗೆ ಅರ್ಥ ಆಯ್ತು ಅಂತಂದ್ರೆ, ಇವನ ಮಾತಿಗೆ ಎಷ್ಟು ನಾವು ರಿಯಾಕ್ಟ್ ಮಾಡ್ಬೇಕು ಇಲ್ಲ ಇಗ್ನೋರ್ ಮಾಡ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಈ ವ್ಯಕ್ತಿ ಲಿಟ್ರಲಿ ನೆಪೋ ಕಿಡ್. ಕರುಣಾನಿಧಿ ಅವರ ಮೊಮ್ಮಗ DMK ಅಂದ್ರೆ ಯಾವಾಗ ಹಿಂದಿನ ಟರ್ಮ್ ಅಲ್ಲಿ ತಮಿಳುನಾಡಿನಲ್ಲಿ ಅಧಿಕಾರವನ್ನ ಹಿಡಿದಿದ್ರಲ್ವಾ, ಆ ಒಂದು ಪಕ್ಷದಲ್ಲಿ ಡೆಪ್ಯೂಟಿ ಮಿನಿಸ್ಟರ್. ಯಾಕೆ ಡೆಪ್ಯೂಟಿ ಮಿನಿಸ್ಟರ್ ಆದ ಈ ವ್ಯಕ್ತಿ ಯೋಗ್ಯತೆ ಏನು? ಮುಖ್ಯಮಂತ್ರಿಯ ಮಗ.
ಸೊ ಈ ವ್ಯಕ್ತಿ ಒಂದು ಸಿನಿಮಾ ರಂಗದಿಂದ ಹೋಗಿ ಅಲ್ಲಿ ಒಂದು ಸ್ವಲ್ಪ ಯಶಸ್ಸನ್ನ ಕಂಡು ಆಮೇಲೆ ಪೊಲಿಟಿಕ್ಸ್ಗೆ ಎಂಟ್ರಿ ಆಗಿದ್ದು ಇದ್ಯಾವುದು ಕೂಡ ಸೆಲ್ಫ್ ಮೇಡ್ ಅಥವಾ ಏನೋ ಟ್ಯಾಲೆಂಟ್ ಇತ್ತು, ಜನರ ಪರವಾಗಿ ಏನೋ ಕೆಲಸ ಮಾಡಿ ಅನ್ನುವಂಥದ್ದಿದೆ ಅಲ್ಲ, ಇದಕ್ಕಿಂತ ಜಾಸ್ತಿ ಯೋಗ ಅನ್ನೋದಿರುತ್ತೆ. ಕೆಲವರಿಗೆ ಯೋಗ್ಯತೆ ಇಲ್ದೋದ್ರು ಯೋಗ ಇರುತ್ತೆ. ಅಂಥ ಒಂದು ಮನೆತನದ ಬ್ಯಾಕ್ ಗ್ರೌಂಡ್ ಇಂದ ಬರುವಂತಹ ವ್ಯಕ್ತಿ ಉದಯನಿಧಿ ಸ್ಟಾಲಿನ್. ಈ ವ್ಯಕ್ತಿಯ ಏಕೈಕ ಐಡೆಂಟಿಟಿ ಏನಪ್ಪಾ ಅಂತಂದ್ರೆ ಪೊಲಿಟಿಕಲ್ ಫ್ಯಾಮಿಲಿಯ ಬ್ಯಾಕಪ್ ಇರುವಂಥದ್ದು, ಹಾಗೆ ಸಿನಿಮಾ ರಂಗದಲ್ಲಿ ಒಂದ್ ಸ್ವಲ್ಪ ಹೆಸರು ಮಾಡಿರುವಂಥದ್ದು. ಜೊತೆಗೆ ಇದೆಲ್ಲಕ್ಕಿಂತ ಇವ್ರ ಹೆಸರು ಯಾವಾಗ ಎಲ್ರಿಗೂ ಗೊತ್ತಾಗಿದ್ದು, ರಿಜಿಸ್ಟರ್ ಆಗಿದ್ದು ಅಂತಂದ್ರೆ 2023 ಸಂದರ್ಭ ಅನ್ಕೊಳ್ತೀನಿ. ಆವಾಗ ಈ ವ್ಯಕ್ತಿ ಒಂದು ಮಾತನಾಡ್ತಾರೆ, ಸನಾತನ ಧರ್ಮ ಅಂತಂದ್ರೆ ಅದು ಮಲೇರಿಯಾ ಇದ್ದ ಹಾಗೆ, ಆ ರೋಗ ಇದ್ದ ಹಾಗೆ, ಈ ರೋಗ ಇದ್ದ ಹಾಗೆ, ನಾವು ಅದನ್ನ ಇರಾಡಿಕೇಟ್ ಮಾಡಬೇಕು, ತೊಡೆದು ಹಾಕಬೇಕು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಈ ವ್ಯಕ್ತಿ. ಅವಾಗ ಬಹಳಷ್ಟು ರಿಯಾಕ್ಷನ್ ಅನ್ನೋದು ಹೊರಗಡೆ ಬರುತ್ತೆ. ನೋಡಿ, ಕೆಲವು ಸತಿ ರಿಯಾಕ್ಷನ್ ಬರೋದು ಒಳ್ಳೇದು. ಯಾಕೆಂತಂದ್ರೆ ಅದು ಈ ರೀತಿ ಹುಚ್ಚುಚ್ಚು ಮಾತು ಯಾರಾಡ್ತಾರಲ್ಲ ಅವರಿಗೆ ಒಂದು ವಾರ್ನಿಂಗ್ ಅನ್ನ ಕೊಡುತ್ತೆ. 23ರಲ್ಲಿ ಯಾವ ರೀತಿ ಜನ ರಿಯಾಕ್ಟ್ ಮಾಡಿದ್ರು, ಒಂದು ದೇಶದಲ್ಲಿ ಎಲ್ಲಿ ಹಿಂದೂಗಳು ಮೆಜಾರಿಟಿ ಆಗಿದ್ದಾರೆ, ಸನಾತನ ಧರ್ಮದ ತತ್ವಗಳನ್ನ ಅನುಸರಿಸ್ತಾರೆ, ಅಲ್ಲಿ ಒಬ್ಬ ವ್ಯಕ್ತಿ ದ್ರಾವಿಡ ಸಂಸ್ಕೃತಿ ಅನ್ನೋದನ್ನ ಪೊಲಿಟಿಕಲ್ ಟ್ರಂಪ್ ಕಾರ್ಡ್ ಅನ್ನ ಮಾಡಿಕೊಂಡು ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾನೆ. ಅದು ಕಾಂಟ್ರವರ್ಸಿ ಆಗಿ ಅದೇ ಅವನ ಏಕೈಕ ಐಡೆಂಟಿಟಿ. ಆದ್ರೆ ಅದೇ ಮಾತನ್ನ ಅಧಿಕಾರ ಕಳ್ಕೊಂಡ ಮೇಲೆ ಈ ವ್ಯಕ್ತಿ ಅಪೋಸಿಷನ್ ಲೀಡರ್ ಆಗಿ ಇನ್ನೊಬ್ಬ ವ್ಯಕ್ತಿ ಯಾರು ಜೋಸೆಫ್ ವಿಜಯ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ ಮೇಲೆ ಆ ಒಂದು ಸಂದರ್ಭದಲ್ಲಿ ಏನ್ ಡೈನಮಿಕ್ಸ್ ಅನ್ನೋದು ಮಧ್ಯದಲ್ಲಿ ನಡೆದಿದೆ ನಮಗೆ ಅನ್ನೋದು ಅರ್ಥ ಆದ್ರೆ ಈ ವ್ಯಕ್ತಿ ಈ ಒಂದು ಸೆಂಟೆನ್ಸ್ ಅನ್ನ ಮತ್ತೆ ರಿಪೀಟ್ ಮಾಡಿದ್ರ ಉದ್ದೇಶ ನಮಗೆ ಅರ್ಥ ಆಗತ್ತೆ. ಜೋಸೆಫ್ ವಿಜಯ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಹಿಂದಿನ ಸರ್ಕಾರ ಇದು ರೆಗ್ಯುಲರ್ ಆಯ್ತಾ ಅಂದ್ರೆ ಯಾವುದು ಅಂತಲ್ಲ. ಇವಾಗ ಬಿಜೆಪಿ ಇದ್ರೆ ಕಾಂಗ್ರೆಸ್ ಮಾಡಿರೋ ಕರ್ಮಕಾಂಡಗಳನ್ನ ಹೊರಗಡೆ ತರುತ್ತೆ, ಕಾಂಗ್ರೆಸ್ ಬಂತು ಅಂತಂದ್ರೆ ಅದು ಬಿಜೆಪಿಯ ಕರ್ಮಕಾಂಡಗಳನ್ನ ಹೊರಗಡೆ ತರುತ್ತೆ. ದಿಸ್ ಇಸ್ ಅ ಪೊಲಿಟಿಕಲ್ ಪ್ಯಾಟರ್ನ್, ಯಾವಾಗ್ಲೂ ಹಂಗೆ ನಡೆಯೋದು. ಅವಾಗ ಇವ್ರು ಏನ್ ಹೇಳ್ತಾರೆ, ಹಿಂದಿನ ಸರ್ಕಾರ ಮಾಡಿರುವಂತಹ ಈ ಖರ್ಚು ವೆಚ್ಚ ಸಾಲ ಸೋಲ ಎಲ್ಲ ಏನ್ ಮಾಡ್ಕೊಂಡಿದೆ ಅದೆಲ್ಲದ್ರ ಮೇಲೆ ನಮ್ಮ ಹದ್ದಿನ ಕಣ್ಣಿದೆ, ಅದ್ರ ಬಗ್ಗೆ ಎನ್ಕ್ವೈರಿ ನಡೆಯುತ್ತೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಯಾರ ಕುರಿತಾಗಿ ಕೊಟ್ಟಿದ್ದು ಅನ್ನೋದು ನಮ್ಗೆ ಗಮನಕ್ಕೆ ಬರಬೇಕು. ಈ ಪಕ್ಷ ಡಿಎಂಕೆ ಪಕ್ಷ. ಹಿಂದೆ ಅಧಿಕಾರದಲ್ಲಿ ಇರುವಂತದ್ದು ಉದಯನಿಧಿ ಸ್ಟಾಲಿನ್ ಡೆಪ್ಯೂಟಿ ಮಿನಿಸ್ಟರ್ ಆಗಿದ್ದಂತಹ, ಅವರ ತಂದೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂತಹ ಡಿಎಂಕೆ ಪಕ್ಷದ ವಿರುದ್ಧವಾಗಿ ಎನ್ಕ್ವೈರಿ ನಡೆಯುತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಸದ್ಯದ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಹೇಳ್ತಾರೆ. ಅಂತಂದ್ರೆ ಅದಾದ ನಂತರದಲ್ಲಿ ನಿಮಗೆ ನಾವು ಎಲ್ಲಾ ಸಹಾಯವನ್ನ ಕೊಡ್ತೀವಿ, ಸನಾತನ ಧರ್ಮದ ಈ ಕೆಲವೊಂದಷ್ಟು ಕಂದಾಚಾರ ಅನ್ನೋದೇನಿದೆ ಅದೆಲ್ಲದನ್ನ ನಾವು ತೊಡೆದು ಹಾಕುವ ಮಟ್ಟಿನಲ್ಲಿ ಒಗ್ಗಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ತರದಲ್ಲಿ ಮಾತಾಡ್ತಾ ಇರೋದು ಏನ್ ಅರ್ಥ? ಸನಾತನ ಧರ್ಮದ ಮೇಲೆ ಕಮೆಂಟ್ ಮಾಡಿದ್ರೆ ಡಿಸ್ಟ್ರಾಕ್ಷನ್ ಎಷ್ಟರ ಮಟ್ಟಿಗೆ ಗೇನ್ ಮಾಡಬಹುದು ಅನ್ನುವಂಥದ್ದು ತಮ್ಮ ಫ್ಯಾಮಿಲಿ ರಾಜಕೀಯದಲ್ಲಿ ಇದ್ಕೊಂಡು ಕಳೆದ ಹಲವಾರು ದಶಕಗಳಿಂದ ಏನೆಲ್ಲ ಸ್ಕ್ಯಾಮ್ಗಳನ್ನ ಮಾಡ್ಕೊಂಡು ಬಂದಿದೆ, ಸ್ಕ್ಯಾಂಡಲ್ಗಳನ್ನ ಮಾಡ್ಕೊಂಡು ಬಂದಿದೆ, ಎಷ್ಟು ದುಡ್ಡು ಮಾಡಿದೆ, ಎಷ್ಟು ಅವ್ಯವಹಾರಗಳನ್ನ ನಡೆಸಿದೆ, ಇದು ಎಲ್ಲದರ ಚೀಟಿ ಅನ್ನೋದು ಹೊರಗಡೆ ಬರುತ್ತೆ ಅನ್ನೋದ್ರ ಬೇಗಲೆ ಜನರ ಫೋಕಸ್ ಹೋಗಬೇಕಾ, ಅಥವಾ ಈ ವ್ಯಕ್ತಿ ಸನಾತನ ಧರ್ಮ ಇರಾಡಿಕೇಟ್ ಮಾಡ್ತೀನಿ ಅನ್ನುವಂತಹ ಕಮೆಂಟ್ ಮಾಡ್ದ ಅಂತ ಹೇಳಿ ಜನ ಇಮೋಷನಲಿ ಬಾಯ್ಲ್ ಆಗ್ಬೇಕಾ? ಯಾವುದು ಪರ್ಸನಲ್ ಸೇಫ್ಟಿ? ಆ ವ್ಯಕ್ತಿ ಆ ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೆ ಅವ್ರನ್ನ ಹಿಡಿದು ಹೊಡೆದು ಏನು ಪಬ್ಲಿಕ್ ಅಲ್ಲಿ ನೇತ್ ಹಾಕಿ ಅಥವಾ ಲೀಗಲಿ ಒಂದು ಬ್ಯಾಟಲ್ ಅನ್ನ ಕ್ರಿಯೇಟ್ ಮಾಡಿ ಯಾರ್ ಗೆಲ್ಲಕ್ ಸಾಧ್ಯ ಇದೆ? ಒಂದು ಒಪಿನಿಯನ್ ಲೆಕ್ಕದಲ್ಲಿ ಬರುತ್ತೆ, ಜಾಸ್ತಿ ಅಂತಂದ್ರೆ ಅದನ್ನ ಹೇಟ್ ಸ್ಪೀಚ್ ಅಂತ ಕರಿಬಹುದು, ದ್ವೇಷ ಭಾಷಣ ಅಂತ ಕರಿಬಹುದು. ಆದ್ರೆ ಇದನ್ನ ಎಷ್ಟರ ಮಟ್ಟಿಗೆ ನಾವು ಲೀಗಲಿ ಗೆಲ್ಲಬಹುದು? ಆದ್ರೆ ಇದೇ ವ್ಯಕ್ತಿಯ ಮೇಲೆ, ಇವರಪ್ಪನ ಮೇಲೆ, ಇವರ ಸರ್ಕಾರದ ಕಳೆದ ಸರ್ಕಾರದ ಮೇಲೆ ಎನ್ಕ್ವೈರಿ ಅನ್ನುವಂಥದ್ದು, ತನಿಖೆ ಅನ್ನೋದು ಘನಮಟ್ಟದಲ್ಲಿ ನಡೀತು ಅಂತಂದ್ರೆ ಈ ವ್ಯಕ್ತಿ ಜೈಲಿಗೆ ಹೋಗು ಕುತ್ಕೊಳ್ಬಹುದು. ಲೀಗಲಿ ಎಕ್ಸಿಕ್ಯೂಟ್ ಮಾಡಬಹುದಾದಂತಹ ವಿಚಾರವನ್ನ ಡಿಸ್ಟ್ರಾಕ್ಟ್ ಮಾಡುವ ಸಲುವಾಗಿ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮವನ್ನ ಇರಾಡಿಕೇಟ್ ಮಾಡ್ತೀನಿ ಅನ್ನುವಂತಹ ಹುಚ್ಚಿನ ಮಾತನ್ನ ಆಡ್ತಾನೆ. ಜನ ಆ ಮಾತಿಗೆ ಹುಚ್ಚಿನ ರೀತಿಯಲ್ಲಿ ರಿಯಾಕ್ಟ್ ಮಾಡುವಂತದ್ದಿದೆ ಅಲ್ಲ, ದಟ್ ಈಸ್ ಮೈ ಕನ್ಸರ್ನ್. ಯಾರ್ಯಾರೆಲ್ಲ ದಯವಿಟ್ಟು ಈ ಒಂದು ಚಾನೆಲ್ ಅನ್ನ ನೋಡ್ತಾ ಬಂದಿದ್ದೀರಾ ಅಥವಾ ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಸನಾತನ ಕಥನವನ್ನ ಕೇಳ್ತಾ ಬಂದಿದ್ದೀರಾ, ದಯವಿಟ್ಟು ಒಂದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹಿಂದುತ್ವವನ್ನ ಅಥವಾ ನಮ್ಮ ಮೌಲ್ಯಗಳನ್ನ ಯಾರೂ ಕೂಡ ಅದೆಷ್ಟೇ ಫಂಡ್ ಬಂದ್ರು ಏನ್ ಮಾಡಿದ್ರೂ ಸಹ ಸರ್ವನಾಶ ಮಾಡೋಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ದ ಮೀನಿಂಗ್ ಆಫ್ ಸನಾತನ ಧರ್ಮ. ಅದರ ಅರ್ಥ ನಾವು ಕೈ ಕುಟ್ಕೊಂಡು ಬಾಯಿ ಮುಚ್ಕೊಂಡು ಹಂಗೆ ಇರಬೇಕು ಅನ್ನುವಂಥದ್ದು ನಾನು ಯಾವತ್ತೂ ಹೇಳೋದಿಲ್ಲ. ಶಾಸ್ತ್ರದ ಜೊತೆ ಶಸ್ತ್ರ. ಆದ್ರೆ ಇಂಥ ಯಾವುದೋ ಒಂದು ತುಚ್ಛ ಕಮೆಂಟ್ಗೆ ನಾವು ಬಟ್ಟೆ ಹರ್ಕೊಂಡು ಕಿರುಚ್ಕೊಂಡು ಅಯ್ಯೋ ಇವ್ನು ಹಂಗ್ ಮಾಡ್ಬಿಡ್ತಾನೆ ಹಿಂಗ್ ಮಾಡ್ಬಿಡ್ತಾನೆ ಅನ್ನೋ ತರದಲ್ಲಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇದೆಯಾ? ಅಥವಾ ಆ ವ್ಯಕ್ತಿಯ ಉದ್ದೇಶ ಏನು, ಆ ಉದ್ದೇಶದ ಹಿಂದೆ ಯಾವ ವಿಚಾರವನ್ನ ಅವನು ಮರೆ ಮಾಚ್ತಿದ್ದಾನೆ ಅನ್ನೋದನ್ನ ಬುದ್ಧಿವಂತಿಕೆಯಿಂದ ಕೆದಕುವಂತಹ ಪ್ರಯತ್ನವನ್ನ ಮಾಡ್ಬೇಕಾ?
ರೈಟ್? ನಾನು ಹೇಳೋಕೆ ಇಷ್ಟಪಡೋದಷ್ಟೇ, ಸನಾತನ ಧರ್ಮವನ್ನ ಈ ವ್ಯಕ್ತಿ ಇರಾಡಿಕೇಟ್ ಮಾಡೋಣ ಅಂತ ಹೇಳಿದ ತಕ್ಷಣ ಅದಕ್ಕೆ ಜೋಸೆಫ್ ವಿಜಯ್ ಅವರು ಸಾಥ್ ಕೊಟ್ರು ಅಂತಾನೂ ತಿಳ್ಕೊಳ್ಳಿ, ಪ್ರಪಂಚದ ದುಷ್ಟ ಶಕ್ತಿಗಳೆಲ್ಲ ಸೇರ್ಕೊಂಡು ಅಂತಾನೂ ತಿಳ್ಕೊಳ್ಳಿ. ಧರ್ಮವನ್ನ ನಾವು ರಕ್ಷಣೆ ಮಾಡೋದ್ರಿಂದ ಅದೇನಾಗತ್ತೆ ಅಥವಾ ಅದನ್ನ ನಾವು ಸರ್ವನಾಶ ಮಾಡೋದ್ರಿಂದ ಏನೋ ಆಗತ್ತೆ ಅಂತ ಅಲ್ಲ, ಧರ್ಮವನ್ನ ಪರಿಪಾಲನೆ ನಾವು ಮಾಡಬೇಕು. ದಟ್ ಈಸ್ ದ ಮೀನಿಂಗ್ ಆಫ್ ಸನಾತನ ಧರ್ಮ. ಈ ರೀತಿ ಪ್ಯಾನಿಕ್ ಮೋಡ್ಗೆ ಹೋಗಬೇಡಿ ಅಥವಾ ಬಾಯ್ಲ್ ಆಗಿ ರಿಯಾಕ್ಟ್ ಆಗಿ ಇವ್ರು ಹಂಗೆ ಇವ್ರು ಹಿಂಗೆ ಅಂತ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಲಾಭವನ್ನ ಮಾಡಿಕೊಡ್ಬೇಡಿ. ಅಂತ ಸ್ಟೇಟ್ಮೆಂಟ್ಗೆ ಮೀನಿಂಗೇ ಇರಬಾರ್ದು ಅಥವಾ ಅಟೆನ್ಷನ್ನೇ ಸಿಗಬಾರ್ದು. ಯಾವುದೋ ಅದು ಹೇಳ್ತಾರಲ್ಲ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳ್ಬೀಳತ್ತಾ, ಅಂಥ ಸ್ಟೇಟ್ಮೆಂಟ್ ಅದು. ಅವರಾಗ್ಲಿ, ಅವ್ರ ಅಪ್ಪ ಆಗಿರ್ಲಿ, ಅವ್ರ ತಾತ ಆಗಿರ್ಲಿ, ಅವ್ರ ಇಡೀ ಪಕ್ಷ ಆಗಿರ್ಲಿ. ನೋಡಿ, ಒಂದು ಅರ್ಥ ಆಗ್ಬೇಕು, ತಮಿಳುನಾಡಿನಲ್ಲಿ ಇವತ್ತಿಗೂ ಸಹ ಇಡೀ ಭಾರತದಲ್ಲೇ ಎಲ್ಲಿ ಹೈಯೆಸ್ಟ್ ಟೆಂಪಲ್ಸ್ ಇದೆ, ಹಿಂದೂ ಟೆಂಪಲ್ಸ್ ಇದೆ ಅಂತಂದ್ರೆ ಅದು ತಮಿಳುನಾಡು. ತಮಿಳುನಾಡಿನ ಸಂಸ್ಕೃತಿಯಲ್ಲೇ ಸ್ವಲ್ಪ ಡಿಫ್ರೆನ್ಸ್ ಇರಬಹುದು. ಫಸ್ಟ್ ಆಫ್ ಆಲ್, ನಾವು ಈ ಸನಾತನ ಧರ್ಮ ಅನ್ನೋದನ್ನ ಲಿಟ್ರಲ್ ಮೀನಿಂಗ್ ಅಲ್ಲಿ ಏನ್ ಹೇಳ್ತೀವಿ, ಆಚರಣೆಯಲ್ಲಿ ಕೆಲವೊಂದಷ್ಟು ಕಂದಾಚಾರ ಹೇಗೆ ಸೇರ್ಕೊಂಡಿತು, ಆ ಕಂದಾಚಾರವನ್ನ ಹೊರ ಹಾಕುವಲ್ಲಿ, ಫಾರ್ ಎಕ್ಸಾಂಪಲ್ ಈ ಸತಿ ಪದ್ಧತಿ ಅನ್ನೋದು ಹೇಗೆ ಆಡ್ ಆಯ್ತು, ಆಮೇಲೆ ಅದನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ತೆಗಿಬೇಕಿದ್ರೆ ಎಷ್ಟು ಕಷ್ಟಪಟ್ರು, ಅವ್ರನ್ನ ಆಂಟಿ ಹಿಂದೂ ಅನ್ನೋ ತರದಲ್ಲೇ ನೋಡ್ತಾ ಇದ್ರು ಅಂದಿನ ಸಮಾಜ. ಯಾಕೆಂತಂದ್ರೆ ನಮ್ದೊಂದು ಪ್ರಾಬ್ಲಮ್ ಇದೆ ಹ್ಯೂಮನ್ ಸೊಸೈಟಿಯಲ್ಲಿ, ಏನ್ ಎಲ್ರು ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ ಅದನ್ನ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡ್ದ ಅಂತಂದ್ರೆ ಅವನು ಆಂಟಿ ನ್ಯಾಷನಲ್, ಆಂಟಿ ಹಿಂದೂ ಅನ್ನೋ ತರದ ಒಂದಷ್ಟು ಟ್ಯಾಗ್ಸ್ ಕೊಟ್ಟು ಬಿಡೋದು ಆ ವ್ಯಕ್ತಿಗೆ. ಆದ್ರೆ ಈ ಹಿಂದೂ ಧರ್ಮದ ಶಕ್ತಿನೇ ಏನು ಅಂತಂದ್ರೆ, ಇಲ್ಲಿ ಕಾಲಾನಂತರದಲ್ಲಿ ಆಡ್ ಆಗಿರುವಂತಹ ಧರ್ಮಗಳಲ್ಲಿ, ಶಾಸ್ತ್ರಗಳಲ್ಲಿ ಎಂದಿಗೂ ಕೂಡ ನ್ಯಾಯವನ್ನ, ಅಸತ್ಯವನ್ನ ಅಥವಾ ಕೆಟ್ಟದ್ದನ್ನ ಇದನ್ನ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಹೇಳಿದ್ದಾರೆ ಅಂತಂದ್ರೆ ಅದು ಧರ್ಮನೇ ಅಲ್ಲ. ದಟ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಧರ್ಮ. ಯಾವಾಗದಲ್ಲಿ ಯಾವುದೋ ವ್ಯಕ್ತಿಗಳ ಕೆಲವೊಂದಷ್ಟು ಇಂಟರ್ಫಿಯರೆನ್ಸ್ ನಡೆದು ಕೆಲವೊಂದಷ್ಟು ಕಂದಾಚಾರ ಅನ್ನೋದು, ಗೊಡ್ಡು ಆಚಾರ ವಿಚಾರ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಈ ದ್ರಾವಿಡ ಕಲ್ಚರ್ ಅಲ್ಲಿ ಯಾಕೆ ಹಿಂದುತ್ವವನ್ನ ವಿರೋಧ ಮಾಡ್ತಾರೆ ಅಂತಂದ್ರೆ, ಅವರ ಪ್ರಕಾರ ಹಿಂದುತ್ವ ಅಂತಂದ್ರೆ ಹೈರಾರ್ಕಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ರೀತಿಯಲ್ಲಿ ಜನರನ್ನ ಸಪರೇಟ್ ಮಾಡುತ್ತೆ, ಮೇಲು ಕೀಳು ಅನ್ನುವಂತಹ ಭಾವನೆಯನ್ನ ತರಿಸುತ್ತೆ. ಆದ್ರೆ ಸನಾತನ ಧರ್ಮದ ಮೂಲ ಆಶಯವನ್ನ ನೀವು ನೋಡ್ಕೊಂಡು ಹೋದ್ರಿ ಹೈರಾರ್ಕಿ ಅಂತಂದ್ರೆ, ಇಟ್ ವಾಸ್ ಕಾಲ್ಡ್ ವರ್ಣ ಸಿಸ್ಟಮ್, ನೆವರ್ ಕಾಸ್ಟ್. ಕಾಲಾನಂತರದಲ್ಲಿ ತಪ್ಪುಗಳು ನಡೆದಿವೆ, ಆ ತಪ್ಪುಗಳನ್ನ ತಿದ್ದುವಂತಹ ಪ್ರಯತ್ನ ಕೂಡ ನಡೆದಿದೆ. ಆ ಒಂದು ಹಂತದಲ್ಲಿ ನಾವೆಲ್ಲರೂ ಸಹ ಸಮಾಜವನ್ನ ಒಡೆಯದ್ದೇ, ಜಾತಿ ಮತ್ತೊಂದು ಮರದೊಂದು ಅಂತ ಕಿತ್ತಾಡದ್ದೇ, ನಾನ್ ಬ್ರಾಹ್ಮಣನ, ಇವರು ವೈಶ್ಯನ, ಇವರು ಶೂದ್ರನ, ನಮ್ಮೆಲ್ಲರ ಹುಟ್ಟು ಶ್ರೇಷ್ಠ, ಯಾರ್ದು ಶ್ರೇಷ್ಠ ಯಾರ್ದು ಕನಿಷ್ಠ ಏನೂ ಇಲ್ಲ, ನಾವೆಲ್ಲರೂ ಅಷ್ಟೇ ಗ್ರೇಟ್. ಕಂಪ್ಯಾರಿಸನ್ ಯಾಕೆ ಬರಬೇಕು, ಮೇಲು ಕೀಳು, ಡಿಸ್ಕ್ರಿಮಿನೇಷನ್ ಇಸ್ ದ ಪ್ರಾಬ್ಲಮ್ ಅಲ್ವಾ? ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಾವು ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಅಂತ ಯುನೈಟೆಡ್ ಆಗಿ ಆಲೋಚನೆ ಮಾಡಬೇಕೇ ವಿನಃ ಯಾವನೋ ಒಬ್ಬ ರಾಜಕಾರಣಿ, ಅಧಿಕಾರ ಕಳೆದುಕೊಂಡಿರುವಂತಹ ರಾಜಕಾರಣಿ ಕೊಡುವಂತಹ ಹುಚ್ಚ ಸ್ಟೇಟ್ಮೆಂಟ್ಗೆ ನಾವು ಹುಚ್ಚರಾಗಿ ರಿಯಾಕ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ಉದಯನಿಧಿ ಸ್ಟಾಲಿನ್ ಯಾರು ಅನ್ನೋದನ್ನ ಒಂದೇ ಸಮರಿಯಲ್ಲಿ ನಾನು ಹೇಳ್ಬಿಡ್ಬೇಕು, ಒಂದೇ ವರ್ಡ್ ಅಲ್ಲಿ ಅಂತಂದ್ರೆ ರಾಜಕಾರಣಿ. ಒಬ್ಬ ರಾಜಕಾರಣಿ ಏನ್ ಮಾತಾಡ್ತಾನೆ, ಯಾಕೆ ಮಾತಾಡ್ತಾನೆ, ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ವಿಚಾರವನ್ನ ಸೀರಿಯಸ್ ಆಗಿ ತಗೋಬೇಕಾ, ಸೀರಿಯಸ್ ಆಗಿ ತಗೋಬಾರ್ದಾ ಅನ್ನೋದು ನಮ್ಗೆ ಅರ್ಥ ಆಗ್ಬಿಡತ್ತೆ. ರೈಟ್? ಇನ್ನೊಂದು ವಿಚಾರ, ನರೇಂದ್ರ ಮೋದಿ ಅವರು ದೇಶದ ಜನರನ್ನ ಉದ್ದೇಶಿಸಿ ಒಂದಷ್ಟು ಅಪೀಲ್ ಅನ್ನ ಮಾಡ್ತಾರೆ. ಸದ್ಯ ಈ ಯುದ್ಧದ ಪರಿಸ್ಥಿತಿ ಅನ್ನುವಂಥದ್ದು ಏನು ಗೊತ್ತಿದೆ, ನಮ್ಗೆಲ್ಲರಿಗೂ ಗೊತ್ತಿದೆ. ಈ ಕಚ್ಚಾ ತೈಲಗಳನ್ನು ಸೇರಿದ ಹಾಗೆ ಭಾರತಕ್ಕೆ ಎಲ್ಲೆಲ್ಲಿಂದ ಇಂಪೋರ್ಟ್ ಆಗ್ತಾ ಇತ್ತು, ಅದ್ರ ಮೇಲೆ ಸುಂಕ ತೆರಿಗೆ ಅನ್ನೋದೆಲ್ಲ ಜಾಸ್ತಿಯಾಗಿ, ಆಮದು ವೆಚ್ಚ ಜಾಸ್ತಿಯಾಗಿ ಒಂದ್ ರೀತಿಯಲ್ಲಿ ದೇಶಕ್ಕೆ ಸಂಕಷ್ಟ ಅಂತ ಹೇಳ್ಬಹುದು. ಅಂತ ಸಿಚುವೇಶನ್ ಇರೋದಕ್ಕೆ ಯಾರು ಕೂಡ ಅನಗತ್ಯ ಖರ್ಚುಗಳನ್ನ ಮಾಡಕ್ ಹೋಗ್ಬೇಡಿ. ಲಾಕ್ಡೌನ್ ನಲ್ಲಿ ನಮ್ಮ ಸ್ಥಿತಿಗತಿ ಏನಿತ್ತಲ್ವಾ, ಆ ರೀತಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿ, ಅನವಶ್ಯಕವಾಗಿ ಈ ಟ್ರಿಪ್ಗೆ, ಟ್ರಾವೆಲಿಂಗ್ಗೆ, ಲಕ್ಸುರಿಗೆಲ್ಲ ದುಡ್ಡು ಹಾಕಕ್ ಹೋಗ್ಬೇಡಿ. ಬಂಗಾರ ಸುಮ್ನೆ ತಗೊಳ್ಬೇಡಿ. ಮನೇಲಿ ಫಂಕ್ಷನ್ ಆದ್ರೆ ಫಂಕ್ಷನ್ ಮಾಡ್ಕೊಳ್ಳಿ, ಬಟ್ ಬಂಗಾರ ತಗೊಳಕ್ ಹೋಗ್ಬೇಡಿ ಅನ್ನೋ ತರದ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿರೋದು ಭಯಂಕರ ಟ್ರೋಲ್ ಆಗ್ತಾ ಇದೆ. ಈಗ ಇದರಲ್ಲಿ ಎರಡು ಬಣಗಳಿದಾವೆ ಆಯ್ತಾ. ಒಂದು ನೋಡಿ, ನರೇಂದ್ರ ಮೋದಿಯವನ್ನ ನೀವು ಇಷ್ಟಪಡೋದ್ರ ಪರವಾಗಿಲ್ಲ, ಅವ್ರನ್ನ ಕ್ರಿಟಿಸೈಸ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ನಮ್ಮ ಸದ್ಯದ ಪರಿಸ್ಥಿತಿ ಏನಿದೆ, ನೇಷನ್ ಫಸ್ಟ್ ಅಂತ ನೋಡಿದ್ವಿ ಅಂತಂದ್ರೆ ವಾಟ್ ಹಿ ಸ್ಪೀಕಿಂಗ್ ಇಸ್ ರೈಟ್ ಅಲ್ವಾ ಅನ್ನುವಂಥದ್ದನ್ನ ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ. ದಯವಿಟ್ಟು ನಾನು ಒಂದು ಪೊಲಿಟಿಕಲ್ ಸೆಟೈರ್ ಅನ್ನ ರೆಡಿ ಮಾಡಿದ್ದೆ, ಇದ್ರ ಮೇಲೆ ಅದನ್ನ ನೋಡ್ಕೊಂಡು ಬನ್ನಿ. देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे. टोटल सपोर्ट, नेशन फर्स्ट, वी आर टुगेदर इन दिस मोदी जी. कि आर्थिक संकट इसलिए पैदा हुआ है कि लोग सोना खरीदते हैं. बताइए, आपके गले उतरता है भाई? मतलब वो अलग ही लेवल का बंदा था. ಸೊ ಇದನ್ನ ನೋಡ್ಬಿಟ್ಟು ಕೆಲವು ಜನರ ಕಮೆಂಟ್ ಅನ್ನೋದು ಹೆಂಗಿತ್ತು ಅಂತಂದ್ರೆ,
ನರೇಂದ್ರ ಮೋದಿ ಅವರು ಸಿಎಂ ಆಗಿದ್ದಾಗ ಕಾಲಘಟ್ಟ ಬೇರೆ ಇತ್ತು, ಇವಾಗ ಅವರು PM ಆಗಿರುವಂತಹ ಸಿಚುವೇಶನ್ ಬೇರೆ ಇದೆ. ಅವ್ರು CM ಆಗಿದ್ದಾಗ ದೇಶದ ಪರಿಸ್ಥಿತಿ ಏನಿತ್ತು, ಆವಾಗ ಯುದ್ಧದ ಪರಿಸ್ಥಿತಿ ಅನ್ನುವಂಥದ್ದು, ವಿಶ್ವ ಯುದ್ಧದ ಪರಿಸ್ಥಿತಿ ಅನ್ನುವಂಥದ್ದು ನಿರ್ಮಾಣ ಆಗಿರ್ಲಿಲ್ಲ. ಅಥವಾ ಈ ಮುಸ್ಲಿಂ ಕಂಟ್ರೀಸ್ ಅಲ್ಲಿ, ಗಲ್ಫ್ ಕಂಟ್ರೀಸ್ ಅಲ್ಲಿ, ಅಮೆರಿಕ ಇದೆಲ್ಲದೂ ಸೇರ್ಕೊಂಡು ಒಂದ್ ರೀತಿಯಲ್ಲಿ ಹೊಡೆದಾಟ ಅನ್ನೋ ತರದಲ್ಲಿ ಏನಿತ್ತು, ಆ ಸಿಚುವೇಶನ್ ಕ್ರಿಯೇಟ್ ಆಗಿರ್ಲಿಲ್ಲ. ಇವಾಗ ನರೇಂದ್ರ ಮೋದಿ ಏನ್ ರಿಕ್ವೆಸ್ಟ್ ಮಾಡ್ತಿದ್ದಾರಲ್ಲ, ಅದನ್ನ ನಾವು ಕೇರ್ಫುಲಿ ಅಬ್ಸರ್ವ್ ಮಾಡ್ಬೇಕಲ್ವಾ ಅನ್ನುವಂಥದ್ದು ಏನ್ ಹೇಳ್ತಿದ್ರಲ್ಲ, ಇಲ್ಲಿ ನರೇಂದ್ರ ಮೋದಿ ಅವರನ್ನ ಕ್ರಿಟಿಸೈಸ್ ಮಾಡೋದು ಅಥವಾ ನಮ್ಮ ದೇಶದ ಪರಿಸ್ಥಿತಿಯನ್ನ ಆಡ್ಕೊಳ್ಳೋದು ನನ್ನ ಉದ್ದೇಶವೇ ಅಲ್ಲ. ನನ್ನ ಉದ್ದೇಶ ಒಂದೇ, ನರೇಂದ್ರ ಮೋದಿ ಅವರಿಗೆ ಅಧಿಕಾರವನ್ನ ಕೊಟ್ಟಿರೋದು ಭಾರತವನ್ನ ಎಲ್ಲಾ ರೀತಿಯಲ್ಲೂ ಆತ್ಮನಿರ್ಭರ ಮಾಡ್ತಾರೆ ಅನ್ನುವಂತಹ ಆಶಾವಾದದಿಂದ. ಯುದ್ಧ ಇವತ್ತಾಗತ್ತೆ, ನಾಳೆ ಆಗತ್ತೆ, ನಾಡ್ದು ಆಗತ್ತೆ, ಅಥವಾ ಬೇರೆ ಯಾವುದೋ ಯುದ್ಧದಿಂದ, ಎರಡು ದೇಶದ ನಡುವೆ ಆಗುವಂತ ಯುದ್ಧದಿಂದ ನನ್ನ ದೇಶಕ್ಕೆ ಯಾವುದೇ ಸಮಸ್ಯೆ ಆಗದೆ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರವೇ ಕಾಂಗ್ರೆಸ್ ಮಾಡಕ್ಕೆ ಆಗದ್ದನ್ನ ಬಿಜೆಪಿ ಮಾಡುತ್ತೆ ಅನ್ನೋ ಆಶಾವಾದದಿಂದ ಬಿಜೆಪಿಗಿಂತನೂ ಜಾಸ್ತಿ ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸವನ್ನ ಇಟ್ಟು ವೋಟ್ ಹಾಕಿದವರದ್ದಾಗಿತ್ತು. 13 ವರ್ಷ ಆದ್ಮೇಲೂ ಭಾರತವನ್ನ ಆತ್ಮನಿರ್ಭರ ಮಾಡದೆ ವಿಶ್ವಗುರು ಅನ್ನೋ ತರದಲ್ಲಿ ಸೆಲ್ಫ್ ಕ್ಲೇಮ್ ಅನ್ನ ತಗೊಂಡು ಇವಾಗ ಅಲ್ಲಿ 3-4 ದೇಶ ಹೊಡೆದಾಡ್ತಿದೆ. ನಮ್ಮ ಪಾರ್ಟಿಸಿಪೇಷನ್ ಡೈರೆಕ್ಟ್ ಆಗಿ ಇಲ್ಲದೆ ಇದ್ರೂ ಕೂಡ ನಾವು ಅಫೆಕ್ಟ್ ಆಗ್ತಾ ಇದ್ದೀವಿ ಅಂತಂದ್ರೆ ಹೂ ಹ್ಯಾಸ್ ಟು ಬಿ ಬ್ಲೇಮ್ಡ್? ಹೂ ಹ್ಯಾಸ್ ಟು ಬಿ ಬ್ಲೇಮ್ಡ್? ಇಲ್ಲಿ ನರೇಂದ್ರ ಮೋದಿ ಅವರನ್ನ ವ್ಯಕ್ತಿಗತವಾಗಿ ವಿಶ್ಲೇಷಣೆ ಮಾಡ್ತಾ ಇಲ್ಲ, ಅಥವಾ ಅವರ CM ಆಗಿರುವಂತಹ ಫೇಸ್ ಅನ್ನ, PM ಆಗಿರುವಂತಹ ಫೇಸ್ ಅನ್ನ ಕೂಡ ವಿಶ್ಲೇಷಣೆ ಆಗ್ತಾ ಇಲ್ಲ. ಒಬ್ಬ ವ್ಯಕ್ತಿಗೆ ಹಸಿದಾಗ ನಾವು ಊಟ ಕೊಡ್ತೀವಿ, 365 ದಿನ ಊಟ ಕೊಡೋದು ಸಹಾಯ ಅಲ್ಲ. ನೀನ್ ಊಟ ಮಾಡೋದು ರೆಡಿ ಮಾಡ್ಕೋ, ಏನೋ ಒಂದ್ ಕೆಲಸ ಹಿಡ್ಕೋ, ನೀನೇ ಅಡುಗೆ ಮಾಡೋದ್ ಕಲ್ತ್ಕೋ ಅಂತ ಮಾಡೋದು, ಅದನ್ನ ಆತ್ಮನಿರ್ಭರ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಏನನ್ನ ಮಾಡ್ತು ಅನ್ನೋದು ನನ್ನ ಪ್ರಶ್ನೆ. ಇದಕ್ಕೆ ಮೋದಿ ಅವರು ಆನ್ಸರೇಬಲ್ ಆಗ್ತಾರೆ. ಹಾಗಾಗಿ ಸ್ಕ್ರೂಟಿನಿ ಅನ್ನೋದನ್ನ ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್, ಯಾವ ಮಾತನ್ನ ಆಡಿದ್ರಲ್ಲ ಕರೆಕ್ಟ್ ಅದು. ಈಗ ಮಿಡ್ಲ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಯಾರು ಬಂಗಾರ ತಗೊಳ್ತಿದ್ದಾರೆ ಅನ್ನೋದೇ ನನ್ನ ಪ್ರಶ್ನೆ, ಆಯ್ತಾ? ಅಂತ ಒಂದು ಸಂದರ್ಭದಲ್ಲಿ ಬಂಗಾರ ತಗೋಬೇಡಿ, ಟ್ರಾವೆಲಿಂಗ್ ಮಾಡಬೇಡಿ, ಮತ್ತೊಂದು ಮಾಡಬೇಡಿ, ಮರದೊಂದು ಬಾಡಿ ಅಂತ ನೀವ್ ಏನ್ ಹೇಳ್ತಿದಾರಲ್ಲ, ದಯವಿಟ್ಟು ನೀವು ಅದನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಈ ಕೆಲವು ಜನ ಇರ್ತಾರೆ ಅಂಧಭಕ್ತರು ಅನ್ನೋದನ್ನೇ ಹೇಳ್ಬೇಕು ಅವ್ರಿಗೆ. ನರೇಂದ್ರ ಮೋದಿ ಅವರು ಫಾರಿನ್ ಟ್ರಿಪ್ ಹೋಗೋದು ಏನು ಸುಮ್ನೆ ಶೋಕಿ ಮಾಡ್ಕೊಂಡು ಓಡಾಡಕ್ಕಲ್ಲ, ಏನೋ ಒಂದಷ್ಟು ಸುಧಾರಣೆ ಮಾಡಕ್ಕೆ, ದೇಶಕ್ಕೆ ಒಳ್ಳೇದ್ ಮಾಡಕ್ಕೆ ಅಂತ ಹೋಗ್ತಿದ್ದಾರೆ ಅನ್ನೋದನ್ನ ಯಾರು ಹೇಳ್ತೀರಾ? ಅದು ಸತ್ಯವೇ ಆಗಿತ್ತು ಅಂತಂದ್ರೆ, ನಾನು ಕೂಡ ಅದನ್ನ ನಂಬಿದ್ದೆ, ಅದು ಸತ್ಯವೇ ಆಗಿತ್ತು ಅಂತಂದ್ರೆ ಭಾರತದ ಫಾರಿನ್ ಪಾಲಿಸಿ ಅನ್ನುವಂಥದ್ದು ಯಾಕೆ ವೀಕ್ ಆಗಿದೆ? ಹಾಗಾಗಿ ನೀವು ನಿಮ್ಮ ಫಾರಿನ್ ಪಾಲಿಸಿಯನ್ನ ಇಂಪ್ರೂವ್ ಮಾಡೋ ಸಲುವಾಗಿ ಫಾರಿನ್ಗೆ ಹೋಗದ್ದೇ ಇರಿ ಅಂತ ಯಾರು ಹೇಳ್ತಾ ಇಲ್ಲ. ಎಲೆಕ್ಷನ್ ರ್ಯಾಲಿಯಲ್ಲಿ ಖರ್ಚು ಮಾಡುವಂತಹ ಹಣ ಇದೆ ಅಲ್ಲ, ಭಾರತದ 2 ರಾಜ್ಯಗಳನ್ನ ಸಾಕಬಹುದು. ಅದರಲ್ಲಿ ಅನವಶ್ಯಕ ಯಾಕೆ ಜನರನ್ನ ಸೇರಿಸ್ತೀರಾ? ದುಡ್ಡು ಕೊಟ್ಟು ಯಾಕೆ ಸೇರಿಸ್ತೀರಾ? ಅದೆಷ್ಟು ರ್ಯಾಲಿ, ಅದೆಷ್ಟು ವಾಹನ, ಅದೆಷ್ಟು ಪೊಲ್ಯೂಷನ್, ಅದೆಷ್ಟು ಜನರಿಗೆ ಪ್ರಾಬ್ಲಮ್. ಇದು ಅನ್ನೆಸೆಸರಿ. ದೇಶ ಸಂಕಷ್ಟದಲ್ಲಿ ಇರೋದು ಗೊತ್ತಾದ ಮೇಲೆ ಯಾಕೆ ಬಿಜೆಪಿ ಪಕ್ಷದಲ್ಲಿ ಇರುವಂತಹ ಫಂಡ್ ಇದೆ ಅಲ್ಲ, ನನ್ನ ಪ್ರಕಾರ ಒಂದು ದೇಶ ನಡೆಸಬಹುದು, ಒಂದು ಸಣ್ಣ ದೇಶನೇ ನಡೆಸಬಹುದು. ಈ ಬಾಂಗ್ಲಾದೇಶ, ಶ್ರೀಲಂಕಾ ಇದನ್ನೆಲ್ಲ ಖರೀದಿ ಮಾಡಿಕೊಂಡು, ಪಾಕಿಸ್ತಾನ, ಆದ್ರೆ ಅಫ್ಘಾನಿಸ್ತಾನ ಇದೆಲ್ಲದನ್ನ ಖರೀದಿ ಮಾಡಿ ಬಿಜೆಪಿ ಪಕ್ಷ ಅಖಂಡ ಭಾರತವನ್ನ ಲಿಟ್ರಲಿ ಮಾಡಬಹುದು. ಹಣವೇ ದೊಡ್ಡದ್ದು ಅಂತ ಆಗಿದ್ರೆ, ಹಣದ ಮೇಲೆ ಎಲ್ಲವೂ ನಡೀತಿತ್ತು ಅಂತ ಆದ್ರೆ ಬಿಜೆಪಿ ಪಕ್ಷದಲ್ಲಿ ಅಷ್ಟು ಫಂಡಿಂಗ್ 100% ಇದೆ. ಈ ಟೈಮಲ್ಲಿ ಹೊರಗಡೆ ತೆಗಿರಿ, ಕಾಂಗ್ರೆಸ್ ಅವರು ತೆಗಿರಿ, ಯಾವ್ಯಾವ ರಾಜಕೀಯ ಪಕ್ಷಗಳು ನ್ಯಾಷನಲಿಸಂ ಅನ್ನೋದ್ರ ಬಗ್ಗೆ ಮಾತಾಡ್ತೀರಾ, ನಿಮ್ ಪಕ್ಷದ ಫಂಡ್ ಅನ್ನ ಒಂದ್ ಸ್ವಲ್ಪ ತೆಗೆದು ಜನಸಾಮಾನ್ಯರಿಗೆ ಕೊಡಿ, ಬಡವರಿಗೆ ಕೊಡಿ. ಯಾರ ಪಾಪ ರೋಡ್ ಮೇಲೆ ಕಷ್ಟ ಪಡ್ತಿರ್ತಾರೆ, ವಯಸ್ಸಾಗಿರತ್ತೆ, ಈ ಉರಿ ಬಿಸಿಲಲ್ಲಿ ಹಣ್ಣು ಮಾರಾಟ ಮಾಡ್ಕೊಂಡು ಇನ್ನೇನೋ ಮಾರಾಟ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೆ ಕೊಡಿ. ಅವಾಗ ನಿಮ್ಮ ನ್ಯಾಷನಲಿಸಂ 1% ಪ್ರೂವ್ ಆಗುತ್ತೆ, ನಿಮ್ಮ ಹಿಂದುತ್ವ 1% ಪ್ರೂವ್ ಆಗುತ್ತೆ. ಯಾಕೆಂತಂದ್ರೆ ಹಿಂದುತ್ವ ಅಂತಂದ್ರೇನೆ ಮಾನವೀಯತೆ. ಈ ಒಂದು ಕಾರಣದಿಂದ ನರೇಂದ್ರ ಮೋದಿ ಅವರು ಮೊದಲು ಒಂದು ಟೈಮ್ ಇತ್ತು, ಅವರೊಂದು ಮಾತಾಡಿದ್ರು ಅಂತಂದ್ರೆ ಜನ ನಮ್ಮ ಪ್ರಧಾನಿ ಹೇಳ್ತಿದ್ದಾರೆ ಅಂತಂದ್ರೆ ನಾವು ಅದನ್ನ ಗೌರವಿಸ್ಬೇಕು, ನಮ್ಮ ರೆಪ್ರೆಸೆಂಟೇಟಿವ್ ಅವರು ಅನ್ನೋ ತರದಲ್ಲಿ ಪರ್ಸನಲ್ ಆಗಿ ತಗೊಳ್ತಾ ಇದ್ರು. ಅದನ್ನ ಇಷ್ಟು ಪಬ್ಲಿಕಲಿ ಶೇಮ್ ಮಾಡ್ತಾರೆ ಅಂತಂದ್ರೆ ಜನ ಯಾಕೆ ಬದಲಾಗಿದ್ದಾರೆ, ಅಥವಾ ಜನಕ್ಕೆ ಯಾಕೆ ಕಣ್ಣು ತೆರಿತಾ ಇದೆ ಅನ್ನೋದು ಕೂಡ ಅರ್ಥ ಆಗಬೇಕು. ಇದು ನೋಡಿ, ನಮ್ಮ ಪರಿಸ್ಥಿತಿ ಏನಿದೆ, ಫೈನಾನ್ಷಿಯಲಿ ಇರಬಹುದು, ಸದ್ಯದ ಪರಿಸ್ಥಿತಿ ಅನ್ನುವಂಥದ್ದು ಏನಿದೆ ಅಲ್ಲ, ಅದನ್ನ ನಾವೆಲ್ಲರೂ ಕೂಡ ಎಷ್ಟಾಗುತ್ತೋ ಅಷ್ಟು ಈ ಒಂದು ಸಮಯ ಪಾಸ್ ಆಗುವ ಮಟ್ಟದಲ್ಲಿ ಯಾರನ್ನೋ ವಿರೋಧ ಮಾಡ್ಬೇಕು, ಯಾವುದೋ ಪಕ್ಷನ, ಯಾವುದೋ ವ್ಯಕ್ತಿಯನ್ನ ಅಂತ ಹೇಳ್ಬಿಟ್ಟು ದೇಶ ಮುಳುಗ್ಸೋ ಕೆಲಸ ಯಾವತ್ತೂ ಮಾಡಬಾರ್ದು. ಆದ್ರೆ ದೇಶ ಮುಳುಗೋ ಹಂತದಲ್ಲಿ ಬಾಯಿ ಬಿಡ್ತಾರಲ್ಲ, ಅದನ್ನ ಕ್ವೆಶ್ಚನ್ ಮಾಡಬೇಕು. ಬಂಗಾಳದ ಎಲೆಕ್ಷನ್ ಮುಗಿದಾದ ಮೇಲೆ ಈ ಸಮಸ್ಯೆ ಇದೆ, ಇಲ್ಲಿ ತೂತಾಗಿದೆ ಅನ್ನೋದ್ರಲ್ಲಿ ತೋರಿಸ್ತಾರೆ ಅಂತಂದ್ರೆ ಮೊದ್ಲೇ ಗೊತ್ತಿತ್ತಲ್ವಾ? ಮೊದ್ಲೇ ಗೊತ್ತಿದ್ರೆ ಇನ್ನೊಂದ್ 2 ತಿಂಗಳದ ಹಿಂದೆ ಹೇಳಿದಿದ್ರೆ ಇನ್ನೊಂದ್ ಸ್ವಲ್ಪ ಸಿಚುವೇಶನ್ ಬೆಟರ್ ಮಾಡ್ಕೊಳ್ತಿದ್ವೇನೋ, ರೆಡಿ ಆಗ್ತಿದ್ವೇನೋ, ಮೆಂಟಲಿ ಪ್ರಿಪೇರ್ ಆಗ್ತಿದ್ವೇನೋ. ಸೊ
ಈ ಒಂದು ಸಂದರ್ಭದಲ್ಲಿ ಯಾರು ನರೇಂದ್ರ ಮೋದಿ ಅವರು ಅಂತಂದ್ರೇನೆ ದೇಶ, ಅವ್ರು ಏನ್ ಹೇಳ್ತಾರೋ ಭಗವಂತನ ಉಕ್ತಿ, ಶ್ರೀಕೃಷ್ಣ ಪರಮಾತ್ಮನಿಗಿಂತ ಅವರು ಗ್ರೇಟ್, ಅವ್ರು ಮಾತಾಡೋದೆಲ್ಲ ಶ್ರೀ ಭಗವದ್ಗೀತೆ ಅನ್ನೋ ತರದ ಹುಚ್ಚುಚ್ಚು ಮಾತನ್ನ ಆಡ್ತಾರೆ. ಹಾಗೆ ನರೇಂದ್ರ ಮೋದಿ ಅವರನ್ನ ವಿರೋಧಿಸುವ ಭರದಲ್ಲಿ ನಾನು ಏನ್ ಬೇಕಾದ್ರೂ ಮಾತಾಡೋದು, ದೇಶದ ವಿರುದ್ಧ ಬೇಕಾದ್ರೂ ನಿಂತ್ಕೊಂಡ್ಬಿಡ್ತೀನಿ ಅನ್ನೋ ತರದ ಹುಚ್ಚರಿರ್ತಾರಲ್ಲ, ಈ ಎರಡೂ ಕ್ಯಾಟಗರಿಯನ್ನ ನಾವು ಡಿನೈ ಮಾಡಬೇಕು. ಹಿ ಈಸ್ ಆನ್ಸರೇಬಲ್ ಟು ಪೀಪಲ್ ಆಫ್ ಇಂಡಿಯಾ. ಇದು ಅವರಿಗೆ ಬಿಸಿ ಮುಟ್ಟುವವರೆಗೂ ನಾವು ನಮ್ಮದೇ ಆಗಿರುವಂತಹ ರೀತಿಯಲ್ಲಿ ನೋಡಿ, ಯಾವಾಗ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಂತ ಬರುತ್ತೆ ಆವಾಗ ನಾವ್ ಯಾವತ್ತೂ ಕೂಡ ನಮ್ಮ ಭಾರತೀಯತೆಯನ್ನ ಬಿಟ್ಟು ಹೋಗಬಾರದು. ವಿ ಆರ್ ಅ ಟೀಮ್. ಆದ್ರೆ ಯಾವಾಗ ಭಾರತದ ಸಮಸ್ಯೆಯನ್ನ ನಾವು ಭಾರತದ ಒಳಗಡೆ ಡಿಸ್ಕಸ್ ಮಾಡ್ತಾ ಇರ್ತೀವಲ್ವಾ, ಸರ್ಕಾರಕ್ಕೆ ಲಂಗು ಲಗಾಮ್ ಇಲ್ಲದೆ ನಮಗ್ ಬೇಕಾದಂಗ್ ಮಾಡ್ಕೊಂಡಿರ್ತೀವಿ. ಆಗ್ದೋದಾಗ ಜನರ ಹತ್ರ ನೀವು ಹಿಂಗ್ ಮಾಡ್ಬೇಡಿ ಹಂಗ್ ಮಾಡ್ಬೇಡಿ ಅಂತ ಹೇಳ್ತೀವಿ ಅನ್ನೋ ತರದ ಒಂಥರ ಏನ್ ಮನಸ್ಥಿತಿ ಅಂತ ಉಡಾಫೆ ಮನಸ್ಥಿತಿ ಇರುತ್ತಲ್ಲ, ಅವಾಗ ಈ ರೀತಿ ಟ್ರೋಲ್ ಮಾಡೋದು, ಮೀಮ್ ಮಾಡೋದು, ಡೆರೋಗೇಟ್ರಿ ಏನು ಮಾಡಕ್ ಹೋಗ್ಬಾರ್ದು. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನ ಲಿಮಿಟ್ ಅಲ್ಲಿ ಏನೇನ್ ಮಾಡಕ್ಕೆ ಸಾಧ್ಯ ಇದೆಯೋ ಅದನ್ನ ಮಾಡಬೇಕು. ಎಸ್ಪೆಷಲಿ ಯಾವಾಗ ಮೀಡಿಯಾ ಮಾಡ್ಬೇಕಿತ್ತು ಇದೆಲ್ಲದನ್ನ, ಸರ್ಕಾರವನ್ನ ಅಕೌಂಟಬಿಲಿಟಿಗೆ ತಗೊಂಡು ಕ್ವೆಶ್ಚನ್ ಅನ್ನ ಕೇಳ್ಬೇಕಿತ್ತು, ಅಂಥವ್ರೇ ಚಾಟುಕಾರರು ಅಂತ ಕರೀತಾರೆ. ಅಂಥ ದರಿದ್ರ, ಅದು ಕೆಲಸನೂ ಅಲ್ಲ, ದಂಧೆನೂ ಅಲ್ಲ, ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನಂಗಂತ. ದರಿದ್ರ ಜೀವನ ಅದು. ಆ ಗೋಧಿ ಮೀಡಿಯಾದಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅದೇನ್ ದರಿದ್ರ ಜೀವನ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಏನ್ ಅಂಥ ಮಜಬೂರಿ ಏನಿದೆ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ ಅವರದ್ದು. ಆತ್ಮಸಾಕ್ಷಿಯನ್ನ, ಹಿಂದುತ್ವವನ್ನ, ಭಾರತೀಯತೆಯನ್ನ ಇದೆಲ್ಲದನ್ನ ಮಾರಾಟ ಮಾಡಿಕೊಂಡು ಒಂದು ಪಕ್ಷ ಹೇಳುವಂಥದ್ದನ್ನೇ ಹೇಳ್ಕೊಂಡು ಜನ ಚೀಥು, ರೋಡಿಗಿಳಿದ್ರೆ ಚೀಥು ಅಂತ ಹೋಗಿದ್ದಾರೆ. ಹಂಗ್ ಮಾಡಿದ್ಮೇಲೂ ಏನೂ ಆಗಿಲ್ಲ ಅನ್ನೋ ತರದಲ್ಲಿ ಮುಖ ಒರೆಸ್ಕೊಂಡು ಬಂದು ಟಿವಿ ಮನ್ ಕುತ್ಕೊಂಡು ಹೇಳಿದ್ದನ್ನೇ ಹೇಳ್ತಾ ಇರ್ತಾರಲ್ಲ, ಅದನ್ನ ನೋಡುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಪ್ರಾಮಾಣಿಕವಾಗಿ ಮಾತಾಡ್ತಾರೆ, ಎರಡೂ ಪಕ್ಷದ ಚಮಚಗಿರಿ ಮಾಡೋದಿಲ್ಲ ಅವರು. ಬಿಜೆಪಿಗೂ ಬೈತಾರೆ, ಕಾಂಗ್ರೆಸ್ಗೂ ಬೈತಾರೆ. ಕೆಲವು ಜನ ನನ್ನ ಹತ್ರ ಕೇಳ್ತಾರೆ, ಯಾರಿಗೋ ಒಬ್ರಿಗೆ ವೋಟ್ ಹಾಕ್ಬೇಕಲ್ವಾ ಮೇಡಮ್, ಬಿಜೆಪಿಗೂ ನೀವು ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ, ಕಾಂಗ್ರೆಸ್ ಅನ್ನು ಸರಿ ಇಲ್ಲ ಅಂತ ಹೇಳ್ತೀರಾ ಅಂತಂದ್ರೆ ವೋಟ್ ಯಾರಿಗೆ ಹಾಕ್ಬೇಕು ಅನ್ನೋದನ್ನ ಹೇಳ್ತಿದ್ದೀರಾ. ಎಲ್ಲಿವರೆಗೂ ವೋಟಿಂಗ್ ಅಲ್ಲಿ ನನಗೆ ಎರಡು ಅಮೇಸಿಂಗ್ ಕ್ಯಾಂಡಿಡೇಟ್ ಅನ್ನ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಥವಾ ಬೇರೆ ಯಾವುದೇ ಪಕ್ಷ ತಂದು ನಿಲ್ಸಿ ತೋರ್ಸಲ್ಲ, ನಾನು ವೋಟ್ ಹಾಕಲ್ಲ. ಐ ಬೈಕಾಟ್ ದಟ್. ಒಂದ್ ಕಡೆ ಸಗಣಿ ಇಟ್ಬಿಟ್ಟು ಇನ್ನೊಂದ್ ಕಡೆ ಸಂಡಾಸನ್ನ ಇಟ್ಬಿಟ್ಟು ಇದೆರಡರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ ಅಂತಂದ್ರೆ ನಾನು ಎರಡನ್ನೂ ಆಯ್ಕೆ ಮಾಡೋದಿಲ್ಲ. ಬಿಕಾಸ್ ದೀಸ್ ಆರ್ ನಾಟ್ ಎಡಿಬಲ್ಸ್. ಅದೇ ರೀತಿ ಯಾರು ಲೆಸ್ ಕ್ರಿಮಿನಲ್, ಯಾರು ಲೆಸ್ ಕಚಡ ಅನ್ನೋ ತರದ ಕ್ಯಾಂಡಿಡೇಟ್ ಅನ್ನ ಕೊಟ್ಬಿಟ್ಟು ನೀವು ನಂಗೆ ಆಯ್ಕೆ ಮಾಡು ಅಂತ ಹೇಳ್ತೀರಾ ಅಂತಂದ್ರೆ ಅವರಿಬ್ರು ನನ್ನ ಆಯ್ಕೆ ಅಲ್ಲ. ನೋಟಾ ಭಾರತದಲ್ಲಿ ವರ್ಕ್ ಆಗೋದಿಲ್ಲ. ವಾಟ್ ಕ್ಯಾನ್ ವರ್ಕ್? ಐ ವಿಲ್ ನಾಟ್ ವೋಟ್ ಬಿಕಾಸ್ ಐ ಬೈಕಾಟ್. ಇದು ನನ್ನ ಉತ್ತರ. ಇದು ನಾನೊಬ್ಳು ಮಾಡಿದ್ರೆ ಏನು ಬದಲಾವಣೆ ಆಗೋದಿಲ್ಲ. ನಾನೊಬ್ಳು ವೋಟ್ ಹಾಕ್ಲಿಲ್ಲ ಅಥವಾ ನಾನೊಬ್ಳು ಎಲೆಕ್ಷನ್ ಅನ್ನ ಬೈಕಾಟ್ ಮಾಡಿದೆ ಅಂದ ತಕ್ಷಣ ಏನು ಬದಲಾವಣೆ ಆಗಲ್ಲ. ಜನ ಮಾಡ್ಬೇಕು. ವೋಟಿಂಗ್ ಬೂತ್ ಅಲ್ಲಿ ಏನೇನು ವೋಟ್ ಚೋರಿ, ಸೀಟ್ ಚೋರಿ ಅನ್ನೋ ತರದೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರಲ್ಲ, ಒಬ್ರು ಹೋಗ್ಬಾರ್ದು ವೋಟ್ ಹಾಕಕ್ಕೆ. ಅವಾಗ ಏನ್ ಮಾಡ್ತಾರೆ? ಇದು ಇಂಪಾಸಿಬಲ್ ಅಂತ ಅನಿಸುತ್ತೆ, ಬಟ್ ರೆವಲ್ಯೂಷನ್ ಅಂತಂದ್ರೆ ಹಿಂಗೆ ಆಗತ್ತೆ. ರೈಟ್. Until I see you in the next video, take care. Bye bye. Om Namah Shivaya. Jai Hind.